ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಮುಸಬ್ ಸಾಂಬಾರು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಒಂದು ಇಕ್ಕೊಂಡು ಅದಕ್ಕೆ ಪಾಲಕ್ ಸ್ವಲ್ಪ, ಸಕ್ರೋಟ್ ಸ್ವಲ್ಪ, ಆಮೇಲೆ ಸಬ್ಬೆಸಿ ಸ್ವಲ್ಪ, ನಿಮ್ಮ ಹತ್ರ ಯಾವುದಿದೆಯೋ ಆ ಸೊಪ್ಪುಗಳನ್ನ ನೀವು ಹಾಕ್ಕೊಳ್ಳಿ. ನನ್ನ ಹತ್ರ 3 ಥರ ಸೊಪ್ಪಿತ್ತು, ಅದಕ್ಕೆ ನಾನು ಅದನ್ನು ಹಾಕ್ಕೊಂಡೆ. ಆಮೇಲೆ ತೊಗರಿ ಬೇಳೆ 1 ಕಪ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಟೊಮೊಟೊ, ಹುಳಿಗೋಸ್ಕರ ಟೊಮೆಟೊ, ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಕ್ಬಿಟ್ಟು ಒಂದು 5-6 ವಿಸಿಲ್ ಬರಲಿ, ಚೆನ್ನಾಗಿ ಇದಾಗಬೇಕು. ಯಾಕಂದರೆ ಇಲ್ಲಿ ನಾವು ಮಿಕ್ಸಿಗೆ ಹಾಕಲ್ಲ, ಮಸಿಯೋದಲ್ಲ, ಅದಕ್ಕೆ ಒಂದು 5-6 ವಿಸಿಲ್ ಬಂದರೆ ಆಮೇಲೆ ಇನ್ನೊಂದು ಸರಿ ಅದ್ರ ಮೇಲೆ ಚೆನ್ನಾಗಿ ಮಸಿದೆಲ್ಲ ಆದಮೇಲೆ ಇನ್ನೊಂದು ಇಕ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೋಣ. ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅದನ್ನು ಫ್ರೈ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಇಲ್ಲಿ ಮಸಿದ್ರಿದ್ವಲ್ಲ ನಾವು, ಅದನ್ನೆಲ್ಲ ಎತ್ಕೊಂಡು ಅದ್ರಿಗೆ ಹಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಬೇಯೋಕ್ಕೆ ಮುಚ್ಚಳ ಮುಚ್ಚಿಕ್ಕಿರಿ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಆಮೇಲೆ ಒಂದು ನಿಮಿಷ ನಾನು ಇಲ್ಲೊಂದು ಕಲ್ಲು ಉಪ್ಪು ಸಾಲಿಲ್ಲ, ಅದಕ್ಕೆ ಒಂದು ಕಲ್ಲು ಹಾಕ್ಕೊಂಡೆ. ಆಮೇಲೆ ಇಷ್ಟು ಹಾಕ್ಕೊಂಡಿದ್ದೆ, ಯಾಕಂತ ಕೇಳಿಬಿಡ್ರಿ. ಅದಕ್ಕೋಸ್ಕರ ಒಂದು ಕಲ್ಲು ಹಾಕ್ಕೊಂಡೆ, ಆಗುತ್ತೋ ತಿರ್ಸಿದ್ದಾಗುತ್ತೆ. ನೋಡಿದ್ರೆ ರೆಡಿನೇ ಆಗೋಯ್ತು. ನೀವು ನಂಬಲ್ಲ, ಅಷ್ಟು ಸಖತ್ತಾಗಿತ್ತು, ಸೂಪರಾಗಿತ್ತು. ನೀವು ಟ್ರೈ ಮಾಡಿ ನೋಡಿ, ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡಿ ನೋಡೋಣ. ಮುದ್ದೆ ಜೊತೆಗಂತ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಥರ ಮಾಡಿ ತಿಂದು ನೋಡಿ. ನಮ್ಮ ವಿಡಿಯೋ ಎಲ್ಲಿಂದ ನೋಡ್ತಾಯಿದ್ದೀವಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು